ನಮಸ್ಕಾರ. ಇದು JB63 ಅಪ್ಡೇಟ್ಸ್ ಚಾನಲ್. ಅರಸೀಕೆರೆ ವಿದ್ಯೆ ಕಲಿತರೆ ಎಲ್ಲವನ್ನೂ ಸಾಧಿಸಬಹುದು. YD ಅಣ್ಣಪ್ಪ. ಹರಪನಹಳ್ಳಿ ತಾಲೂಕಿನ ಅರಸೀಕೆರೆ ಗ್ರಾಮದ ಬೀರಲಿಂಗೇಶ್ವರ ದೇವಸ್ಥಾನದಲ್ಲಿ 537ನೇ ಜಯಂತಿ ಕನಕದಾಸ ಜಯಂತಿಯನ್ನು ಕನಕದಾಸರ ಭಾವಚಿತ್ರಕ್ಕೆ ಪುಷ್ಪಹಾರ ಹಾಕಿ ಪೂಜೆ ಸಲ್ಲಿಸಿದರು. ತಾಲೂಕು ವಾಲ್ಮೀಕಿ ಸಮಾಜದ ಅಧ್ಯಕ್ಷ, BDCC ಬ್ಯಾಂಕ್ ನಿರ್ದೇಶಕರಾದ YD ಅಣ್ಣಪ್ಪ ಸನ್ಮಾನ ಸ್ವೀಕರಿಸಿ ಮಾತನಾಡಿ, ವಿದ್ಯೆ ಕಲಿತು ಉನ್ನತ ಹುದ್ದೆಗೆ ಹೋಗಿ ಗ್ರಾಮ, ತಾಲೂಕು, ಜಿಲ್ಲಾ, ರಾಜ್ಯವನ್ನು ಆಳಬಹುದು. ನಮ್ಮ ಮಕ್ಕಳನ್ನು ಹೆಣ್ಣಾಗಿರಲಿ ಗಂಡಾಗಿರಲಿ ಶಾಲೆ ಬಿಡಿಸದೆ ಚೆನ್ನಾಗಿ ಓದಿಸಿದರೆ ಕುಟುಂಬವನ್ನು ಚೆನ್ನಾಗಿ ನೋಡಿಕೊಳ್ಳಬಹುದು. ಅದಕ್ಕಾಗಿ ಪ್ರತಿಯೊಬ್ಬರು ತಮ್ಮ ಮಕ್ಕಳನ್ನು ವಿದ್ಯಾವಂತರನ್ನಾಗಿ ಮಾಡಬೇಕು. ಮುಂದಿನ ವರ್ಷ ಗಣ್ಯರ ಅಪೇಕ್ಷೆಯಂತೆ ಕನಕದಾಸರ ಜಯಂತಿಯನ್ನು ಅದ್ದೂರಿಯಾಗಿ ಮಾಡೋಣ. ಈಗಲೂ ಹಳ್ಳಿಗಳಲ್ಲಿ ಹೆಣ್ಣು ಮಕ್ಕಳನ್ನು ಚಿಕ್ಕ ವಯಸ್ಸಿಗೆ ಶಾಲೆ ಬಿಡಿಸಿ 14 ವರ್ಷಕ್ಕೆ ಮದುವೆ ಮಾಡುತ್ತಾರೆ. ಈ ರೀತಿ ಮಾಡದ ಎಲ್ಲ ಮಕ್ಕಳು ಒಂದೇ ಎಂದು ಭಾವಿಸಿ ಚೆನ್ನಾಗಿ ಓದಿಸಿ. ಕನಕದಾಸರು ಒಬ್ಬ ಒಳ್ಳೆಯ ಶ್ರೇಷ್ಠ ಕೀರ್ತನಕಾರರು. ಅವರು ಎಲ್ಲ ಕುಲ ಒಂದೇ ಎಂದು ಸಾರಿದವರು. ನಾವು ಅವರಂತೆ ಬಾಳೋಣ. ನಮ್ಮಲ್ಲಿ ಯಾವುದೇ ಜಾತಿ ಭೇದ ಭಾವ ಬೇಡ. ನಾವೆಲ್ಲರೂ ಒಗ್ಗಟ್ಟಾಗಿ ಬಾಳೋಣ ಎಂದು ಹೇಳಿದರು. ಮುಖಂಡರಾದ ಪ್ರಶಾಂತ್ ಪಾಟೀಲ್ ಮಾತನಾಡಿ, ಕನಕದಾಸರು ದೇವರನ್ನೇ ತಮ್ಮ ಬಳಿ ಕರೆಸಿಕೊಂಡಂತಹ ಒಬ್ಬ ಮಹಾನ್ ವ್ಯಕ್ತಿ. ಅಂತಹ ಮಹಾನ್ ವ್ಯಕ್ತಿ ಕುರುಬ ಸಮಾಜದಲ್ಲಿ ಹುಟ್ಟಿದರೂ ಸಹ ಅವರು ಒಂದೇ ಜಾತಿಗೆ ಸೀಮಿತವಾಗಿರದೆ ಎಲ್ಲ ಜಾತಿಯವರು ಒಂದೇ ಎಂದು ಜಗತ್ತಿಗೆ ಸಾರಿದವರು. ಕುಲವೆಂದು ಒಡೆದಾಡದಿರಿ, ಕುಲದ ನೆಲವನ್ನೇನಾದರೂ ನೀವು ಬಲ್ಲಿರಾ ಎಂದು ಜನರಿಗೆ ತಿಳಿ ಹೇಳಿದಂತಹ ಮಹಾತ್ಮರು. ಕನಕದಾಸರು ಸುಮಾರು 500 ವರ್ಷಗಳ ಹಿಂದೆಯೇ ಜಾತಿ ವ್ಯವಸ್ಥೆ ವಿರುದ್ಧ ಹೋರಾಡಿದ ಮಹಾನ್ ವ್ಯಕ್ತಿಗಳು. ಸಂಗೀತ ಕಲೆಯನ್ನು ನಮಗೆ ಪರಿಚಯಿಸಿದಂತಹ ವ್ಯಕ್ತಿ. ಹಲವಾರು ಕೀರ್ತನೆಗಳನ್ನು ಜನರಿಗೆ ಸುಲಭವಾಗಿ ಅರ್ಥವಾಗುವ ರೀತಿಯಲ್ಲಿ ಬರೆದು ಹಾಡಿದ್ದಾರೆ. ಕನಕದಾಸರು ಸುಮಾರು 316 ಕೀರ್ತನೆಗಳನ್ನು ರಚಿಸಿದ್ದಾರೆ. ಕನ್ನಡದಲ್ಲಿ ಅರ್ಥವಾಗುವ ರೀತಿಯಲ್ಲಿ ಸಾಹಿತ್ಯ, ಸಂಗೀತವನ್ನು ನೀಡಿದ್ದಾರೆ ಎಂದು ಹೇಳಿದರು. ಸಮಾಜದ ಮುಖಂಡ S. ಆನಂದಪ್ಪ ಮಾತನಾಡಿ, ನಮ್ಮ ಸಮಾಜದವರು ಮಕ್ಕಳಿಗೆ ಶಿಕ್ಷಣ ಕೊಡಿಸುವಲ್ಲಿ ಹೆಚ್ಚು ಗಮನ ಹರಿಸುವಂತಿಲ್ಲ. ದೇವಸ್ಥಾನಗಳು ಮನಃಶಾಂತಿಗೋಸ್ಕರ ಬೇಕು. ತಂದೆ ತಾಯಿಗಳೇ ದೇವರುಗಳು. ನಮ್ಮ ಮಕ್ಕಳನ್ನು ವಿದ್ಯಾವಂತರನ್ನಾಗಿ ಮಾಡಿದರೆ ಮಾತ್ರ ನಮ್ಮ ಸಮಾಜ ಮುಂದುವರಿಯಲು ಸಾಧ್ಯ. ಇನ್ನು ಮುಂದೆಯಾದರೂ ನಾವು ನಮ್ಮ ಮಕ್ಕಳಿಗೆ ಶಿಕ್ಷಣ ಕೊಡಿಸಿ ವಿದ್ಯಾವಂತರನ್ನಾಗಿ ಮಾಡೋಣ. ಕನಕದಾಸರು ಅನೇಕ ಕವನ, ಕಥೆಗಳನ್ನು, ಸಂಗೀತ, ಕೀರ್ತನೆಗಳನ್ನು ನಮಗೆಲ್ಲರಿಗೂ ನೀಡಿದ್ದಾರೆ. ನಾವು ಸಹ ಅವರ ಕೀರ್ತನೆ, ಕವನ, ಕಥೆಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳೋಣ. ನಾವೆಲ್ಲರೂ ಒಂದೇ ಕುಲದವರೆಂದು ಬಾಳೋಣ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ A. ಇನಾಯತ್ ಉಲ್ಲಾ, ಗ್ರಾಮ ಪಂಚಾಯಿತಿ ಸದಸ್ಯರಾದ ಅಡ್ಡಿ ಚನ್ನವೀರಪ್ಪ, ಅದಾಂ ಸಾಹೇಬ್, ವಿ. ಮಲ್ಲೇಶ್, ಮುಖಂಡರಾದ ಪೂಜಾರ್ ಮರಿಯಪ್ಪ ಸ್ವಾಮಿ, ಲಿಂಗಪ್ಪ, ಮಧು, ಪರಶುರಾಮ್, ಹಾಲೇಶ್, ಲಕ್ಷ್ಮಣ್ ಜೆ, ಬಸವರಾಜ್, ಅಬ್ದುಲ್ ಸಾಹೇಬ್, PDO ಅಂಜಿನಪ್ಪ, SDM ಅಧ್ಯಕ್ಷ ರಂಗಪ್ಪ, ಸಮಾಜದ ಮುಖಂಡರು ಹಾಗೂ ಗ್ರಾಮಸ್ಥರು ಹಾಜರಿದ್ದರು. ವರದಿ ಮಹೇಶ್. ಹಿರಿಯ ಪತ್ರಕರ್ತರು ನಿರೂಪಣೆ ವೀಣಾ ಮೇಡಮ್ ಅವರು. ನಮಸ್ಕಾರ. ಇದು JB63 ಅಪ್ಡೇಟ್ಸ್ ಚಾನಲ್. ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡುವ ಮೂಲಕ ಚಾನಲ್ ಬೆಳೆಸಿ. ಧನ್ಯವಾದಗಳು. ವಿದ್ಯೆ ನಮಗೆ ಬಹಳ ದೊಡ್ಡದು. ವಿದ್ಯೆ ಕಲ್ತ್ರೆ ಇವತ್ತು ನಮ್ಮ ಗ್ರಾಮವನ್ನ ಅಲ್ಲ, ನಮ್ಮ ಗ್ರಾಮನ ಆಳ್ಬೋದು, ತಾಲೂಕನ್ನ ಆಳ್ಬೋದು, ಜಿಲ್ಲೆನ ಆಳ್ಬೋದು, ರಾಜ್ಯವನ್ನು ಆಳ್ಬೋದು. ವಿದ್ಯೆ ಇಲ್ಲಪ್ಪ ಅಂದ್ರೆ ಅವು ಯಾವುವು ನಮ್ಮ ಕೈಗೆ ಸಿಗಲ್ಲ. ನಾವು ಯಾವುದು ಸೇರಿಸ್ತಾರೆ. ಇದಕ್ಕೆ ಪರಿಹಾರ ಅಂದ್ರೆ ವಿದ್ಯೆ ಮೇಲೆ. ಹಂಗಾಗಿ ನಮ್ಮ ಮಕ್ಕಳುಗಳನ್ನ ಪ್ರತಿಯೊಬ್ಬರು ಹೆಣ್ಣಿರ್ಲಿ ಗಂಡಾಗ್ಲಿ, ಏನಾಗೈತಿ ನಮ್ಮ ಹಳ್ಳಿ ವಾತಾವರಣದಲ್ಲಿ ಆ ಒಂದು ಹೆಣ್ಣಿಗೆ 14-15 ವರ್ಷ ಆಯ್ತಂದ್ರೆ ಅಲ್ಲ ಶಾಲೆಗೆ ಬಿಡಿಸೋದು ಪ್ರಯತ್ನ ಮಾಡ್ತಾರೆ ಹೊರತು ಓದ್ಸಕ್ ಪ್ರಯತ್ನ ಮಾಡ್ಸೋದು ನಮ್ಮ ಮಂದಿಗಳು. ಯಾಕಂದ್ರೆ ಏನಪ್ಪ ಅಲ್ಲ ದೊಡ್ಡ ಸ್ವಲ್ಪ ಬಿಡಿಸಿ ಮದುವೆ ಮಾಡೋದು ಒಂದು ಕಚರ ಓದೋದಕ್ಕೆ ಇನ್ನೂ ಬಹಳ ಹಳ್ಳಿಗಳಲ್ಲಿ ಇದು ನಡೀತಾ ಐತಿ. ಖಂಡಿತ ಅದು ಹಂಗಿರ್ಬಾರ್ದು. ಹೆಣ್ಣೆ ಇರಲಿ ಗಂಡೇ ಇರಲಿ ಎಲ್ಲರಿಗೂ ಓದ್ಸಂತ ಕೆಲಸ ನಾವೆಲ್ಲರೂ ಮಾಡ್ರಿ. ಕನಕದಾಸ್ ಅವರು ಸುಮಾರು 500 ವರ್ಷಗಳ ಹಿಂದಿನ ಜಾತಿ ವ್ಯವಸ್ಥೆಯ ಬಗ್ಗೆ ವಿರೋಧ ಮಾಡಿದಂತ ಮಹಾನ್ ವ್ಯಕ್ತಿ. ಇವತ್ತು ಅವರು ಕೂಡಿದ್ರೆ ಸಾಹಿತ್ಯ ಮತ್ತು ಸಂಗೀತ ಅನ್ನೋದು ಬರೀ ದೇವಸ್ಥಾನ ಮತ್ತು ರಾಜರಿಗೆ ಮಾತ್ರ ಸೀಮಿತವಾಗಿತ್ತು. ಜನಸಾಮಾನ್ಯರಿಗೆ ಈ ಸಂಗೀತದ ಬಗ್ಗೆನೂ ಗೊತ್ತಿರಲಿಲ್ಲ. ಈಗೇನು ಜಾನಪದ ಗೀತೆಗಳಾಗಿರ್ಬೋದು ಅವನ್ನಷ್ಟೇ ನೋಡಿರ್ತಾರೆ ಹೊರತು ಸಂಗೀತದ ವಿಧುನೇ ಗೊತ್ತಿರಲಿಲ್ಲ. ಅಂತಹ ಸಂದರ್ಭದಲ್ಲಿ ನಮ್ಮ ಕನಕದಾಸರು ಈ ಸರಳ ಒಂದು ಕನ್ನಡದಲ್ಲಿ ಸಂಸ್ಕೃತವನ್ನು ಬಿಟ್ಟು ಜನರಿಗೆ ತಿಳಿಯುವಂತ ಆ ಕನಕದಾಸರವರಿಗೆ ಸಹಿತ ಶೋಭೆ ತರ್ತಕ್ಕಂಥದ್ದು ಅಂತ ಹೇಳ್ತಾ ಇಂತಹ ಜಯಂತಿಗಳನ್ನ ಇನ್ನೂ ಹೆಚ್ಚಾಗಿ ಮಾಡ್ತಾ
ಅವರ ತತ್ವ ಸಿದ್ಧಾಂತಗಳನ್ನು ಅಳವಡಿಸಿಕೊಳ್ಳ ನಮಗೆ ದೇವರು ಅಂತಂದ್ರೆ ತಂದೆ ತಾಯಿಗಳು ಬಿಟ್ರೆ ಬೇರೆ ಏನಿಲ್ಲ. ತಂದೆ ತಾಯಿಗಳೇ ನಮಗೆ ದೇವರು. ಅದನ್ನ ನಾವು ಮನಸ್ಸಿನಲ್ಲಿ ಇಟ್ಕೊಂಡು ಈ ಮಕ್ಕಳನ್ನ ವಿದ್ಯಾವಂತರನ್ನಾಗಿ ಮಾಡಿದ್ರೆ ಮಾತ್ರ ಮುಂದೆ ಇನ್ನೊಂದು ಮತ್ತೊಂದು ಎಲ್ಲದಾಗ್ತದೆ. ಈ ವಿದ್ಯಾಭ್ಯಾಸ ಇಲ್ಲ ಅಂತಂದ್ರೆ ಮಾತ್ರ ಏನಾಗಲ್ಲ. ಹಾಗಾಗಿ